ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ತೀರ್ಪನ್ನು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಕಾಯ್ದಿರಿಸಿದೆ. ಇಲ್ಲಿ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಹೋಲ್ಡ್ ಮಾಡಿದೆ ನ್ಯಾಯಾಲಯ. ಇಲ್ಲಿ ಜಾಮೀನು ಕೊಡಬೇಕಾ ಬೇಡವಾ ರನ್ಯಾಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋ ಒಂದು ವಿಚಾರ ಇತ್ತಲ್ಲ, ಜಾಮೀನಿಗೆ ಸಂಬಂಧಪಟ್ಟಂಥ ತೀರ್ಪನ್ನು ಇದೀಗ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಕಾಯ್ದಿರಿಸಿದೆ. ಮಾರ್ಚ್ 14ಕ್ಕೆ ಇದರ ಬಗ್ಗೆ ನಾವು ತೀರ್ಪನ್ನು ಕೊಡ್ತೀವಿ ಅಂತೇಳಿ ಕೋರ್ಟ್ ಒಂದು ಕಡೆ ಹೇಳಿದೆ. DRI ಪರವಾಗಿ ವಕೀಲ ಮಧುರಾವ್ ವಾದವನ್ನು ಮಂಡಿಸಿದ್ರಲ್ಲಿ ಮಧುರಾವ್ ಅವರ ವಾದ ಏನು ಇದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಈ ಮಹಿಳೆಗೆ ರನ್ಯಾರಾವ್ಗೆ ಅದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತ ಇವರ ಒಂದು ವಾದ ಇರುತ್ತಲ್ಲ, ಅದಕ್ಕೆ ಇವರೇನು ವಾದ ಮಾಡಿದ್ರು ಅಂತ ನೋಡಿದ್ರೆ ನೋಡಿ, ಕಾನೂನು ಅಡಿಯಲ್ಲಿ ನಿರ್ಬಂಧ ವಸ್ತು ಸಾಗಣೆ ಆಗಿದೆ, ಮಿತಿಗಿಂತ ಹೆಚ್ಚು ಗೋಲ್ಡ್ ಸಾಗಾಟ ಮಾಡಲಾಗಿದೆ. ಒಂದು ಮಿತಿ ಅಂತ ಇರುತ್ತೆ ಸ್ವಾಮಿ, 20 ಗ್ರಾಮ 40 ಗ್ರಾಮ ಅಂತ. ಮಹಿಳೆಗೆ 40 ಗ್ರಾಮ್ ಇರಬೇಕು, ಗಂಡಸರಿಗೆ ಒಂದು 20 ಗ್ರಾಮ್ ಆರಾಮಾಗಿ ತೊಗೊಂಡು ಬರಬಹುದು ಅಂತ. ನೀನು ದುಬೈನಲ್ಲಿ ಎಷ್ಟು ಕಾರು ಕೊಂಡುಕೋ, ದುಬೈನಲ್ಲಿ ಎಷ್ಟು kg ಕೊಂಡುಕೊಂಡ್ರು ಯಾರು ಕೇಳಲ್ಲ ರೀ. ಅವ್ರಿಗೇನು ಬೇಕು, ಹಣ ಕೊಟ್ರಾ ಚಿನ್ನ ಕೊಡ್ತಾರೆ. ಅವರು 500 kg ತೊಗೊಳ್ಳಿಬೇಕಾದ್ರೆ ನೀವು ಅಲ್ಲಿನ ಏರ್ಪೋರ್ಟಾ ಅವ್ನು ಕೊಂಡ್ಕೊಂಡಿದ್ದಾನೆ, ನೀವು ಒಳಗಡೆ ಬಿಡು ಅಂತಾರೆ. ಅಲ್ಲಿನ ಏರ್ಪೋರ್ಟಲ್ಲೂ ತಕರಾರಿಲ್ಲ, ದುಬೈ ಏರ್ಪೋರ್ಟಲ್ಲೂ ಕೂಡ ಯಾರೂ ನಿಮಗೆ ತಕರಾರು ಮಾಡಲ್ಲ. ಆಯ್ತು ಹೋಗಿ ಅಂತಾರೆ. ಏನೇನು ತೊಗೊಬರ್ತಾ ಇದ್ದೀರಿ? ಇಷ್ಟು ಕೆಜಿಗೆ ಇಷ್ಟು, ತೂಕದ ಮೇಲೆ 30 kgನ, ಇದ್ರ ಮೇಲೆ ಲಗೇಜು ಅದು ಇದು ಅಂತ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗುತ್ತೆ, ಇದು ಅದನ್ನು ವಾಪಸ್ ಕೂಡ ಕೊಡಬೇಕಾಗತ್ತೆ. ಅಲ್ಲಿ ಅದು ಬಿಟ್ಟುಬಿಟ್ರೆ ಅವರು ನಿಮಗೆ ತಕರಾರು ಮಾಡಲ್ಲ. ಅಲ್ಲಿ ವ್ಯಾಪಾರ ಆಗಿದೆ, ರಸೀದಿ ಇದೆಯಾ, ಇದೇ ರಸೀದಿ, ಬಿಡ್ತಾರೆ ಅವರು. ಇಲ್ಲಿ ಬಂದು ಸಾಗಿಸ್ಕೊಳ್ಳೋದು ನಿನ್ನ ಹಣೆ ಬರ ಅಂತ. ಇಂಡಿಯಾದ ಕಸ್ಟಮ್ಸ್ ಪ್ರಕಾರವಾಗಿ ಇಲ್ಲಿ ಅದಕ್ಕೆ ನೀನು ತೆರಿಗೆ ಕಟ್ಟಿದೆಯಾ ಇಲ್ವಾ, ತೆರಿಗೆ ಕಟ್ಟು ಬಂದರೆ ಓಕೆ, 6% 10% ಎಲ್ಲ ತೆರಿಗೆ ಇರುತ್ತಲ್ಲ, ಇದು ಕಟ್ಕೊಂಡ್ರೆ ಓಕೆ. ಕಟ್ಟದೇ ಇದ್ದರೆ ಅದು ಅಕ್ರಮ ಸಾಗಣೆ ಆಗಿಬಿಡುತ್ತೆ. ಅಷ್ಟೇ ವ್ಯತ್ಯಾಸ ಇರೋದಿಲ್ಲಿ. ದುಬೈನಲ್ಲಿ ಬೇಕಾದ್ರೆ 5,000 kg ಚಿನ್ನ ತೊಗೊಳ್ಳಿ, ಯಾರೂ ಕೇಳಲ್ಲ ನಿಮ್ಮನ್ನು. ನೀನು ಯಾಕೆ 5,000 kg ಚಿನ್ನ ಪರ್ಚೇಸ್ ಮಾಡಿದೆ ಕೇಳಲ್ಲ, ಏರ್ಪೋರ್ಟಲ್ಲೂ ಕೇಳಲ್ಲ. ಒಂದು ತೂಕದ ಮಿತಿ ಅಂತಿರುತ್ತೆ, 30 kg 25 kg ಅಂತಿರುತ್ತಲ್ಲ, ಅದನ್ನು ಮೀರಿ ಸಾಗಿಸ್ಬೇಕಾದಾಗ ಅವಾಗ ನೀವು ಯೋಚನೆ ಮಾಡಬೇಕು. ಇನ್ನೊಬ್ಬ ಪ್ರಯಾಣಿಕನ ನೀವು ತೊಗೋಬೇಕಾ, ಅವನೊಂದು 25 kg ಬರುತ್ತೆ, 30 kg ಬರುತ್ತೆ, ಇನ್ನೊಬ್ಬನ ತೊಗೋಬೇಕಾ, ಅದು ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಬಂದ ಮೇಲೆ ಬೆಂಗಳೂರು ಏರ್ಪೋರ್ಟ್ಗೋ ಅಥವಾ ಭಾರತದ ಏರ್ಪೋರ್ಟ್ಗೋ ಬರುತ್ತಲ್ಲ, ಅಲ್ಲಿಂದ ನಿಮ್ಮ ವಿಷಯ ಶುರುವಾಗುತ್ತೆ. ನೋಡಿ, ಕಸ್ಟಮ್ ಕಾಯ್ದೆ ಸೆಕ್ಷನ್ 132, 133, 135 ಇದರ ಅಡಿಯಲ್ಲಿ ಬಂಧನಕ್ಕೆ ಅವಕಾಶ ಇದೆ ಸ್ವಾಮಿ. ಈ ಪ್ರಕರಣದಲ್ಲಿ ಸೆಕ್ಷನ್ 135 ಇದರ ಅಡಿಯಲ್ಲಿ ಬಂಧನ ಮಾಡಲಾಗಿದೆ. ಇಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಸರಕು ಸಾಗಾಟ ಅಫೆನ್ಸ್ ಆಗಿಬಿಡುತ್ತೆ, ಅಪರಾಧ ಆಗಿಬಿಡುತ್ತೆ. ಇದು ಜಾಮೀನು ರಹಿತ ಅಪರಾಧ ಆಗಿದೆ. ರನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಬಗ್ಗೆ ಮಾಹಿತಿ ಇತ್ತು, ಈ ಮಾಹಿತಿ ಇಟ್ಕೊಂಡೇ ತಪಾಸಣೆ ಮಾಡ್ತಾರೆ. ಇಮಿಗ್ರೇಷನ್ ನಂತರದ ಜಾಗ ಕಸ್ಟಮ್ಸ್ ಏರಿಯಾ ಅಂತ ಬರುತ್ತಲ್ಲ, ರೆಡ್ ಚಾನಲ್, ಗ್ರೀನ್ ಚಾನಲ್ ಏರಿಯಾ ಅಂತ ಕರೀತಾರೆ ಇದನ್ನು. ಪೊಲೀಸರ ನೆರವಿನಿಂದ ಕಸ್ಟಮ್ಸ್ ದಾಟೋದಕ್ಕೆ ರನ್ಯಾ ಇಲ್ಲಿ ಟ್ರೈ ಮಾಡಿದ್ದಾರೆ. ನಿಮಗೆ ಇಮಿಗ್ರೇಷನ್ನು ಆಯಿತು, ಬಂದ್ರೆ ನಿಮ್ಮ ಪಾಸ್ಪೋರ್ಟ್ ಇದೆಯಾ, ನಿಮ್ಮದು ಟಿಕೆಟ್ ಇದೆಯಾ ನೋಡ್ತಾರೆ, ಆಯಿತು ನಡೀರಿ ಒಳಗಡೆ ಅಂತ ಹೇಳ್ತಾರೆ, ಅದಾಗೋಯ್ತು. ಅದಾದ ಮೇಲೆ ನಿಮ್ಗೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರಕು ಸಾಗಾಟ ಅಫೆನ್ಸ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಇಮಿಗ್ರೇಷನ್ ನಂತರದ ಕಸ್ಟಮ್ ಏರಿಯಾ ರೆಡ್ ಚಾನಲ್ ಗ್ರೀನ್ ಚಾನಲ್ ಅಂತ ಇರುತ್ತಲ್ಲ, ಅದನ್ನೇ ದಾಟಬೇಕಾಗಿರೋದು ಇಲ್ಲಿ ರಿಯಲ್ ಆಗಿ. ಅಲ್ಲೇ ನೀವು ಸಿಕ್ಕಾಕೊಳ್ಳೋದು, ಅಕಸ್ಮಾತಾಗಿ ನೀವು ಸುಂಕವನ್ನು ಭರಿಸದೆ ವಸ್ತುವನ್ನು ತೆಗೆದುಕೊಂಡು ಬಂದಿದ್ರೆ ಅಂತ. ಈ ರನ್ಯಾ ಏನು ಮಾಡಿದ್ದಾರೆ, ಈ ಏರಿಯಾಗಳಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡಿದ್ದಾರೆ. ಪೊಲೀಸರ ನೆರವನ್ನು ಪಡ್ಕೊಂಡು ಏನೋ ವಿ ಐ ಪಿ ಅಂತ ಹೇಳಿ ಜೋರಾಗಿ ಹೇಳ್ಕೊಂಡು ಮುಂದಕ್ಕೆ ಹೋಗ್ಬಿಡೋದು ಅಂತ. ಗ್ರೀನ್ ಏರಿಯಾಗೆ ಬಂದಾಗ DRI ಇವನ್ನು ವಶಕ್ಕೆ ಪಡ್ಕೊಂಡು ತಪಾಸಣೆ ಮಾಡಿದೆ. ತಪಾಸಣೆಯನ್ನು ಸ್ವಾಮಿ ಅದು ಮಾಡಿದ್ರು ಇದು ಮಾಡಿದ್ರು, ತೊಂದರೆ ಕೊಟ್ಟರು, ಕಿರುಕುಳ ಕೊಟ್ಟರು, ಹೊಡೆದ್ರು ಬಡಿದ್ರು ಅಂತ ಅಂದುಬಿಡ್ತಾರೆ ಅಂತಾನೆ ಇಡೀ ತಪಾಸಣೆಯನ್ನು ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿದ್ದಾರೆ ಅವರು. ನಾಳೆ ಆರೋಪ ಮಾಡಬಾರ್ದಲ್ಲ, ನನಗೆ ಹೊಡೆದ್ರು, ಬೈದರು, ಕಿತ್ಕೊಂಡ್ಬಿಟ್ರು, ನನ್ನ ಬ್ಯಾಗಲ್ಲಿ ಅವರೇ ತಂದು ಇಟ್ಟುಬಿಟ್ರು, ಇದೆಲ್ಲ ಹೇಳಬಾರ್ದಲ್ಲ. ಗ್ರೀನ್ ಚಾನಲ್ ಏರಿಯಾಗೆ ಬಂದಾಗಲೂ ತನ್ನ ಬಳಿ ಗೋಲ್ಡ್ ಇರೋ ಬಗ್ಗೆ ರನ್ಯಾ ಘೋಷಣೆ ಮಾಡಲ್ಲ. ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ ಅಲ್ಲಿಗೆ ಬಂದಿದ್ದರು. ಆಗ ಏನಾದರೂ ವಸ್ತುಗಳು ಇವೆಯೇ, ಘೋಷಣೆ ಮಾಡಿದ್ದೀರಾ, ಅನೌನ್ಸ್ ಮಾಡ್ತೀರಾ ನೀವು, ನಿಮ್ಮ ಬಳಿ ಏನಿದೆ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಆಗ ರನ್ಯಾರಾವ್ ನನ್ನ ಬಳಿ ಏನೂ ಇಲ್ಲಪ್ಪ ಅಂತ ಹೇಳಿಬಿಡ್ತಾರೆ. ರನ್ಯಾರಾವ್ ಮತ್ತೆ ಕೇಳಿದಾಗಲೂ ತನ್ನ ಬಳಿ ಏನೂ ಇಲ್ಲ ಅಂತ ಹೇಳ್ತಾರೆ. ಮೊದಲು ರನ್ಯಾ ಅವರ ಬ್ಯಾಗ್ ತಪಾಸಣೆ ಮಾಡಲಾಗುತ್ತೆ, ನಂತರ ಪರ್ಸ್ನಲ್ ಸರ್ಚ್ಗೆ ಇಳಿತಾರೆ. ರನ್ಯಾ ಒಪ್ಪಿಗೆ ಪಡೆದುಕೊಂಡೇ ಬಾಡಿ ಸರ್ಚ್ ಮಾಡಲಾಗುತ್ತೆ. DRI ಅಧಿಕಾರಿಗಳು ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ 102 ಫಾಲೋ ಮಾಡಿದ್ದಾರೆ. ಇಲ್ಲಿ ತಪಾಸಣೆ ವೇಳೆ ಯಾವುದೇ ಲೋಪದೋಷ ಎಸಗಿಲ್ಲ. ಅಂದರೆ ಇಲ್ಲಿ ರನ್ಯಾ ಪರ ವಕೀಲರೇನು ಹೇಳ್ತಾ ಇದ್ರು, ತಪಾಸಣೆ ಮಾಡಬೇಕಾದ್ರೇ ತುಂಬ ಲೋಪದೋಷ ಮಾಡಿದ್ದಾರೆ, ತುಂಬ ಹಿಂಸೆ ಮಾಡಿಬಿಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅಂದಾಗ, ಈ ಕಡೆ DRI ಪರ ಇರ್ತಕ್ಕಂಥ ವಕೀಲರು ಹೇಳ್ತಾರೆ, ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀವಿ ಸ್ವಾಮಿ, ಮೊದಲು ಕೇಳ್ತೀವಿ, ಅನೌನ್ಸ್ ಮಾಡ್ತೀರಾ ನಿಮ್ಮ ಬಳಿ ಇದೆ ಅಂತ, ಆವಾಗ ಅನೌನ್ಸ್ ಮಾಡೋದು ಬಿಟ್ಬಿಡ್ತಾರೆ ಅವ್ರು. ನನ್ನ ಬಳಿ ಚಿನ್ನ ಇದೆ, 14 kg ಚಿನ್ನ ಇದೆ, ತಗೊಳ್ಳಿ ಅಂತ ಕೊಟ್ಬಿಟ್ರೆ ಮುಗೀತು.
ಅವಾಗಲೂ ಕರ್ಕೊಂಡು ಹೋಗ್ತಾರೆ, ಬೇರೆ ವಿಚಾರ. ಏನೂ ಇಲ್ಲ ಅಂತ ಹೇಳಿದಾಗ ಬ್ಯಾಗ್ ಚೆಕ್ ಮಾಡ್ತಾರೆ, ಅದ್ರಲ್ಲಿ ಏನೂ ಇರಲಿಲ್ಲ. ಆ ನಂತರ ಬಾಡಿ ಸರ್ಚ್ಗೆ ಇಳಿತಾರೆ ಅವರು. ತಪಾಸಣೆ ಮಾಡಿದಾಗ ಸೊಂಟದ ಭಾಗದಲ್ಲಿ, ಕಾಲುಗಳಲ್ಲಿ ಚಿನ್ನವನ್ನು ಬಚ್ಚಿಟ್ಟುಕೊಂಡು ಬ್ಯಾಂಡೇಡನ್ನು ಹಾಕ್ಕೊಂಡಿದ್ರು ಇವರು. ಚಿನ್ನ ಇಟ್ಟು ಅದರ ಮೇಲೆ ಬ್ಯಾಂಡೇಡ್ ಸುತ್ತಕೊಂಡು ಬಂದಿದ್ರು ಇವರು. ಶೂ ಪಾಕೆಟ್ನಲ್ಲಿಯೂ ಕೂಡ ಚಿನ್ನದ ಗಟ್ಟಿಗಳು ಇದ್ದವು. ಚಿನ್ನ ವಶಕ್ಕೆ ಪಡ್ಕೊಂಡು ಮಹಜರು ಮಾಡಲಾಗಿದೆ. ತೂಕ ಮಾಡಬೇಕಾದ್ರೆ ಬೇರೆ ಬೇರೆ ಮಿಷನ್ನಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸ ಕಂಡುಬಂದಿದೆ. ಕಸ್ಟಮ್ಸ್ ಅಥರೈಸ್ಡ್ ವ್ಯಕ್ತಿಯಿಂದ ತೂಕ ಮಾಡಿಸಿದಾಗ ಸರ್ಟಿಫಿಕೇಟ್ ಪಡ್ಕೊಂಡಿದ್ದೀವಿ. ಯಾರದ್ದೋ ಬಳಿ ಸರ್ಟಿಫಿಕೇಟ್ ಪಡ್ಕೊಂಡಿಲ್ಲ ನಾವಿಲ್ಲಿ. ತೂಕದಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿದೆ ಇಲ್ಲಿ. 50 kg ಕಾಣಿಸೋ ಮನುಷ್ಯ 75 kg ತೂಕ ಥರ ಅಲ್ಲಿ ತೂಕದ ಮಷೀನಲ್ಲಿ ಬಂದುಬಿಟ್ರೆ, 50 kg ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಒಂದು ಹುಡುಗಿ 50 kg 52 kg ಇರ್ತಾಳೆ. ತೂಕ ಮಾಡಿದ ತಕ್ಷಣ 75, 60, 72 ಬಂದುಬಿಟ್ರೆ ಅನುಮಾನ ಬರಲ್ವಾ? ಆಗ ಇದೇನಿದು ತೂಕ ಯಾಕೋ ಜಾಸ್ತಿ ಕಾಣಿಸ್ತಿಲ್ಲ ಅಂತ ಅನುಮಾನ ಬರುತ್ತೆ. ಮಧ್ಯರಾತ್ರಿ ನೋಡಿ, ಸಾಯಂಕಾಲ 6:30ಯಿಂದ ಮಧ್ಯರಾತ್ರಿ 1:00ವರೆಗೂ ಈ ಪ್ರಕ್ರಿಯೆ ಮಾಡಲಾಗಿದೆ. ಎಲ್ಲಿಯೂ ಕೂಡ ಲೋಪದೋಷ ಎಸಗಿಲ್ಲ. ನಾವು ಮಾರ್ಚ್ 4 ಸಂಜೆ 4:30ರವರೆಗೆ ವಿಚಾರಣೆ ಮಾಡಿದ್ದೀವಿ. ಈಕೆಯ ಭಾಗಿತ್ವದ ಬಗ್ಗೆ ಖಚಿತಪಡಿಸಿಕೊಂಡು ಅರೆಸ್ಟ್ ಮಾಡಿದ್ದೀವಿ. ಬಂಧನಕ್ಕೆ ಕಾರಣ ಏನು ಎಂಬ ಮಾಹಿತಿಯನ್ನು ಆರೋಪಿಗೆ ನಾವು ಕೊಟ್ಟಿದ್ದೀವಿ. ಅರೆಸ್ಟ್ ಮೆಮೊ, ಗ್ರೌಂಡ್ಸ್ ಅರೆಸ್ಟ್ ದಾಖಲೆ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನ ಎಲ್ಲ ಮಾರ್ಗಸೂಚಿಯನ್ನು ಕೂಡ ಫಾಲೋ ಮಾಡಿದ್ದೀವಿ ಅಂತ ಇಲ್ಲಿ DRI ಪರ ವಕೀಲರು ಹೇಳಿದ್ದಾರೆ. ಆಯಿತು, ಹಾಗಾದರೆ ರನ್ಯಾರಾವ್ ಪರ ವಕೀಲರು ಇವರೇನು ವಾದ ಮಾಡಿದ್ರು? ರನ್ಯಾರಾವ್ ಪರವಾಗಿ ಹೇಳ್ತಾರೆ ಇಲ್ಲಿ ವಕೀಲರು ಕಿರಣ್ ಜವಳಿಯವರು. ನೋಡಿ, 102 ಕಸ್ಟಮ್ ಕಾಯ್ದೆ ಅಡಿ ಸರ್ಚ್ ಮಾಡೋಕ್ಕೆ ಅವಕಾಶ ಇದೆ. ಸಾಕ್ಷಿಗಳ ವಿಚಾರದಲ್ಲಿ ಬಹಳ ಲೋಪ ಮಾಡಿದ್ದಾರೆ ಇವರು. ಮಾರ್ಗಸೂಚಿಗಳನ್ನ ಫಾಲೋ ಮಾಡಿಲ್ಲ. DRI ನಿಯಮವನ್ನು ಫಾಲೋ ಮಾಡಿಲ್ಲ. DRI ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಆಧರಿಸಿ ನಾನು ವಾದ ಮಂಡನೆ ಮಾಡ್ತಾ ಇದ್ದೀನಿ. ರನ್ಯಾರಾವ್ ಬ್ಯಾಗಲ್ಲಿ ಯಾವ ವಸ್ತುನೂ ಪತ್ತೆಯಾಗಿಲ್ಲ ಸ್ವಾಮಿ. ರನ್ಯಾರನ್ನು ದೈಹಿಕವಾಗಿ ಪರೀಕ್ಷೆ ಮಾಡೋದಕ್ಕೆ ಇವರು ಮುಂದಾಗ್ಬಿಡ್ತಾರೆ. ಬಾಡಿ ಸರ್ಚ್ಗೆ ಮುಂದಾಗ್ಬಿಡ್ತಾರೆ ಇವರು. ಬ್ಯಾಗಲ್ಲಿ ಸಿಕ್ಕಲಿಲ್ಲ, ಬಟ್ಟೆ ತೆಗಿಯಮ್ಮ ಅಂತ ನಿಂತ್ಕೊಂಡು ಇವರು. ಬಟ್ಟೆ ತೆಗಿಯಮ್ಮ, ಮುಚ್ಚಿಟ್ಕೊಂಡಿದ್ಯಾ ನೀನು ಅಂತೇಳಿ ಬಾಡಿ ಸರ್ಚ್ ಮಾಡಿದ್ದಾರೆ ಇವರು. ಕೆಲ ಪ್ರಯಾಣಿಕರನ್ನು ಪರಿಶೀಲಿಸಿ ರನ್ಯಾರನ್ನು ಪಕ್ಕಕ್ಕೆ ಕರೆದಿದ್ದಾರೆ ಇವರು. ಆಗ ಅದಕ್ಕೆ ರನ್ಯಾರಾವ್ ಸಹ ಒಪ್ಕೊಂಡಿದ್ದಾರೆ. ಏರ್ಪೋರ್ಟಲ್ಲಿ ಪರಿಶೀಲನೆಗೆ ರನ್ಯಾರಾವ್ ಒಪ್ಕೊಂಡಿದ್ದಾರೆ. ಬಳಿಕ DRI ಆರೋಪಗಳನ್ನು ಅಲ್ಲಗಳೆದಿದ್ದಾರೆ ಅವರು. ನೀವು ಮಾಡ್ತಿರ್ತಕ್ಕಂಥ ಆರೋಪದ ಪ್ರಕಾರ ನನ್ನ ಹತ್ರ ಏನೂ ಇಲ್ಲ, ನೀವೇನೇ ಆರೋಪ ಮಾಡ್ಕೊಳ್ಳಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. DRI ಅಧಿಕಾರಿ ನೇಹಾ ಕುಮಾರಿ ಸರ್ಚ್ ಮಾಡಿದ್ದಾರೆ ಇವರನ್ನು. ರನ್ಯಾರಾವ್ ಬಂಧನ ಪ್ರಕ್ರಿಯೆಯನ್ನೇ ಪ್ರಶ್ನೆ ಮಾಡ್ತಾರೆ ವಕೀಲರು. DRI ಅಧಿಕಾರಿಗಳು ಬಂಧನ ಮಾಡಿದಾಗ ಅರೆಸ್ಟ್ ಮೆಮೊ ಕೊಟ್ಟಿದ್ದಾರೆ. ಅದರಲ್ಲಿ ರನ್ಯಾರಾವ್ ಬಂಧನಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂಥ ಮಾರ್ಗಸೂಚಿ ಇತ್ತಲ್ಲ ಸ್ವಾಮಿ, ಅದರ ಪ್ರಕಾರ ಅರೆಸ್ಟ್ ಮಾಡಿಲ್ಲ ಇಲ್ಲಿ. DK ಬಸು ಕೇಸ್ ಸ್ವಾಮಿ, ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ನಾನು. ಅದನ್ನು ಕೂಡ ರನ್ಯಾರಾವ್ ಪರ ವಕೀಲರು ಹೇಳ್ತಾರೆ. ಕಸ್ಟಮ್ ಕಾಯ್ದೆ ನಿಯಮಗಳನ್ನು ಕೂಡ DRI ಅಧಿಕಾರಿಗಳು ಫಾಲೋ ಮಾಡಿಲ್ಲ ಇಲ್ಲಿ. ಸಾಕ್ಷಿಗಳನ್ನು ಗುರುತಿಸಿದ್ದಾರೆ DRI ಅಧಿಕಾರಿಗಳು. ಸ್ನೇಹ ಹಾಗೂ ಹರಿಶಂಕರ್ ನಾಯರ್ ಎಂಬುವರು ಇದಕ್ಕೆ ಸಾಕ್ಷಿಗಳು. ಏರ್ಪೋರ್ಟ್ನ ಗ್ರೀನ್ ಚಾನಲ್ನಲ್ಲಿ ಬರಬೇಕಾದ್ರೆ ರನ್ಯಾ ಬಂಧನವಾಗಿದೆ. ತುಂಬ ಲೋಪ ಮಾಡಿದ್ದಾರೆ ಇವರು. ಹೀಗಾಗಿ ಆರೋಪಿಗೆ ಜಾಮೀನು ಕೊಡಬೇಕು ಸ್ವಾಮಿ ಅಂತೇಳಿ ಕಿರಣ್ ಜವಳಿ ವಾದವನ್ನು ಮಾಡಿದ್ದಾರೆ. ರನ್ಯಾ ತಪ್ಪು ಮಾಡಿದ್ದಾಳೋ ಇಲ್ಲವೋ ಇದ್ರ ಬಗ್ಗೆ ನಾನು ವಾದ ಮಾಡ್ತಿಲ್ಲ ಸ್ವಾಮಿ. ಇವರ ಪ್ರೊಸೀಜರಲ್ ಲ್ಯಾಪ್ಸಸ್, ಇವರ ಪ್ರಕ್ರಿಯಾ ಲೋಪದೋಷಗಳಿದೆಯಲ್ಲ ಸ್ವಾಮಿ, ಅದರ ಬಗ್ಗೆ ನನ್ನ ತಕರಾರಿದೆ. ಇವರು ಅರೆಸ್ಟ್ ಮೆಮೊನೋ ಇನ್ನೊಂದು ಮತ್ತೊಂದು. ಹಾಗಾಗಿ ರನ್ಯಾ ಜಾಮೀನಿಗಂತೂ ಅರ್ಹಳು. ಸರಿಯೋ ತಪ್ಪೋ ಅವಳು ತಗೊಂಡು ಬಂದಿದ್ದಾವಳೋ ಬಂದಿಲ್ವೋ ಆಮೇಲೆ ನೋಡ್ಕೊಳ್ಳೋಣ ಅದನ್ನು. ಈಗಂತೂ ಅವಳಿಗೊಂದು ಬೇಲ್ಗೆ ಅವಳ ಅರ್ಹತೆ ಇದೆ ಅಂತ. ತನಿಖಾಧಿಕಾರಿಗಳ ಲೋಪದೋಷದ ಕಾರಣದಿಂದಾಗಿಯೇ ಅವ್ರಿಗೆ ಜಾಮೀನು ಕೊಡಬೇಕು ಅಂಥೇಳಿ ಇಲ್ಲಿ ಇದೀಗ ರನ್ಯಾಳ ಪರ ವಕೀಲರಾಗಿರ್ತಕ್ಕಂಥ ಕಿರಣ್ ಜವಳಿಯವರು ಒಂದು ಕಡೆ ವಾದವನ್ನು ಮಂಡಿಸಿದ್ದಾರೆ.